ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕ್ಕಾಗಿರಲಿಲ್ಲ. ಅಂದರೆ ನನಗೆ ತುಂಬ ಜನ ಕೇಳಿದರು, ನಾಮಕರಣದ ಸ್ಯಾರಿ ಬಗ್ಗೆ ಹೇಳಿ ಸಿಸ್ಟರ್, ಹಾಗೆ ಪಾಪುಗೆ ಮೆಟೀರಿಯಲ್ ಎಲ್ಲಿ ತೊಗೊಂಡ್ರಿ, ಅವಳಿಗೆ ಡ್ರೆಸ್ ಸ್ಟಿಚ್ ಮಾಡಿಸೋದಕ್ಕೆ ಏನು ಕಾಸ್ಟ್ ಆಯಿತು ಎಲ್ಲ ಹೇಳಿ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ನನಗೆ ಆಗಿರಲಿಲ್ಲ ಇಷ್ಟು ದಿನ ವಿಡಿಯೋ ಮಾಡೋದಕ್ಕೆ, ಸ್ವಲ್ಪ ಬ್ಯುಸಿ ಇದ್ದೆ. ಅಂದರೆ ನಿಮಗೆ ಗೊತ್ತಲ್ಲ, ಮನೆ ಶಿಫ್ಟಿಂಗು, ಅದಾದಮೇಲೆ ನನ್ನ ಮಗನ ಸ್ಕೂಲ್ ಹುಡುಕಾಟ, ಹೀಗೆ ಏನೇನೋ ಪ್ರಾಬ್ಲಮ್ಸಿಂದ ನಂಗೆ ಮಾಡೋಕ್ಕಾಗಿರಲಿಲ್ಲ. ಸೊ ನಿನ್ನೆ ನೈಟು ಯಾರೋ ಒಬ್ಬರು ಮತ್ತೆ ಕಮೆಂಟ್ ಮಾಡಿದರು, ಸಿಸ್ಟರ್ ನಿಮ್ಮದು ನಾಮಕರಣದ್ದು ಪಾಪಗೆ ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿಸಿದ್ದೀರಲ್ಲ, ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಅವಾಗ ನೆನಪಾಯಿತು ನಾನು ಇದ್ರ ಬಗ್ಗೆ ವೀಡಿಯೋನೇ ಮಾಡಿಲ್ಲ ಅಂತ. ಹಂಗಾಗಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಆಗಲೇ ಮಧ್ಯಾಹ್ನ ಆಗಿದೆ, ಊಟ ಎಲ್ಲ ಆಯಿತು. ಸೊ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಬಟ್ಟೆ ಎಲ್ಲ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ನಾಮಕರಣ ಟೈಮಲ್ಲಿ ಬಟ್ಟೆ ಜೊತೆಗೆ ಒಂದೆರಡು ಜ್ಯುವೆಲ್ರಿ ಕೂಡ ತೊಗೊಂಡೆ. ಅದನ್ನು ಕೂಡ ನಿಮ್ಮ ಹತ್ರ ಇಲ್ಲಿ ತನಕ ಶೇರ್ ಮಾಡಿಲ್ಲ. ಇವತ್ತು ಅದನ್ನು ಕೂಡ ಶೇರ್ ಮಾಡ್ಕೊತೀನಿ, ಏನು ತೊಗೊಂಡಿದ್ದೀನಿ ಜ್ಯುವೆಲ್ಸ್ ಅಂತ. ಆ್ಯಂಡ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ಇನ್ಫಾರ್ಮೇಷನ್ ಇರುತ್ತೆ. ಯಾರಿಗಾದರೂ ಹೊಸ್ದಾಗಿ ಈ ಥರ ಬಟ್ಟೆ ಸ್ಟಿಚ್ ಮಾಡಿಸ್ಬೇಕು ಅನ್ನೋರು, ತುಂಬ ಈಗ ಕೆಲವರೆಲ್ಲ ಹೈ ಬಜೆಟಲ್ಲಿ ನೋಡ್ತಿರ್ತಾರೆ, ಕೆಲವರು ಮಿಡಲ್ ಕ್ಲಾಸ್, ಈಗ ನಮ್ಮ ಥರ ಮಿಡಲ್ ಕ್ಲಾಸ್ ಅಂತ ಇರೋರು ಅವ್ರ ಬಜೆಟ್ ತಕ್ಕಂಗೆ ನೋಡ್ತಿರ್ತಾರೆ, ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ. ಸೊ ವೀಡಿಯೋನೆಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಾಮಕರಣಕ್ಕೆ ಅಂತ ಟೋಟಲು 2 ಸ್ಯಾರಿ ತೊಗೊಂಡಿದ್ದು. ಮೊದಲನೇ ಸ್ಯಾರಿ ಬಂದು ಬೆಳಗ್ಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ವಲ್ವ, ಆವಾಗ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಸಿಂಪಲ್ ಆಗಿರೋ ತೊಗೊಂಡೆ. ನೋಡಿ, ಇದು ಈ ಸ್ಯಾರಿ ತುಂಬ ಚೆನ್ನಾಗಿದೆ. ಸಾಫ್ಟ್ ಸಿಲ್ಕು, ಸ್ಕೈ ಬ್ಲೂ ಕಲರ್ ಇದೆ, ಬಾರ್ಡರು ಪಿಕಾಕ್ ಬಾರ್ಡರ್ ಇದೆ, ಚೆನ್ನಾಗಿದೆ. ಇದಕ್ಕೆ ಕಾಂಟ್ರಾಸ್ಟಲ್ಲಿ ಆಮೇಲೆ ಬ್ಲೌಸು ಮತ್ತು ಸೆರ್ಗು ಕಾಂಟ್ರಾಸ್ಟಲ್ಲಿ ಬರುತ್ತೆ. ಈ ಕಲರ್ ಪೀಚ್ ಕಲರಲ್ಲಿ ಸೆರ್ಗಿದೆ. ಮಾಮೂಲಿ ಇದಕ್ಕೆ ಬೇಬಿ ಕುಚ್ಚು ಹಾಕ್ಸಿದ್ದೀನಿ ಅಷ್ಟೇ. ನಾನು ಸಿಂಪಲ್ ಯಾವಾಗಲೂ ಸಿಂಪಲ್ಲೇ ಇಷ್ಟಪಡೋದು, ಹಾಗಾಗಿ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಆ್ಯಂಡ್ ಇದ್ರದ್ದು ಬ್ಲೌಸ್ ಬಂದು ಕಾಂಟ್ರಾಸ್ಟಲ್ಲಿ ಅಂತ ಹೇಳಿದೆ ಅಲ್ವಾ, ಈ ಕಲರ್ ಕಾಂಬಿನೇಷನ್ನು ಸ್ಕೈ ಬ್ಲೂ ವಿತ್ ಇದು ಪೀಚ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು. ಇದು ಬ್ಲೌಸು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಏನು ಸ್ಟಿಚ್ ಮಾಡಿಸಿಲ್ಲ ನಾನು, ಸಿಂಪಲ್ಲು. ನೋಡಿ, ಈ ಥರ ಬರುತ್ತೆ. ಈ ಥರ ವರ್ಕ್ ಮಾಡಿಸಿದ್ದೀನಿ. ಹಾಗೆ ಸ್ಲೀವ್ಸಿಗೆ ಕೂಡ ಸಿಂಪಲ್ ವರ್ಕೆ, ಜಾಸ್ತಿ ನನಗೆ ಗ್ರ್ಯಾಂಡೆಲ್ಲ ಇಷ್ಟ ಆಗಲ್ಲ ನನಗೆ, ಅದಕ್ಕೆ ಸಿಂಪಲ್ಲಾಗಿ ವರ್ಕ್ ಮಾಡಿಸಿ ಈ ಥರ. ಇದು ಪಿಕಾಕ್ ಡಿಸೈನ್ ಇದೆಯಲ್ವ, ಅದಕ್ಕೆ ಏನೋ ಒಂದು ಅವರೇ ಮಾಡಿರೋದು. ನಾನೇನೋ ಈ ಥರ ಡಿಸೈನ್ ಪರ್ಟಿಕ್ಯುಲರಾಗಿ ಇದೇ ಡಿಸೈನ್ ಬೇಕು ಅಂತ ಏನು ಹೇಳಿರಲಿಲ್ಲ, ಬಜೆಟ್ ಹೇಳಿದೆ, ಬಜೆಟಲ್ಲಿ ಮಾಡಿಸಿದ್ರು. ಆಮೇಲೆ ನನಗೆ ಈ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಸಿಕ್ಕಾಬಿಟ್ಟೆ, ಸಾವಿರಾರು ರೂಪಾಯಿ ಎಲ್ಲ ಸುರಿಯೋಕ್ಕೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಬಟ್ಟೆಗೆ ಅಂತ ದುಡ್ಡು ಸುರಿಯೋಕ್ಕೆ ಇಷ್ಟ ಆಗಲ್ಲ. ಮ್ಯಾಕ್ಸಿಮಮ್ ಈಗ ಒಂದು ಅದಕ್ಕೇನು ಲಿಮಿಟ್ ಇರುತ್ತೆ ಅಷ್ಟೇ, ಲಿಮಿಟ್ ಕ್ರಾಸ್ ಮಾಡಂತೂ ನಾನು ಬಟ್ಟೆಗೆಲ್ಲ ದುಡ್ಡು ಸುರಿಯಲ್ಲ. ಇನ್ನು ಗೋಲ್ಡ್ ಎಲ್ಲ ಥರ ಆದರೆ ಬೇಕಾದ್ರೆ ಇನ್ವೆಸ್ಟ್ ಮಾಡ್ತೀನಿ, ಬಟ್ಟೆಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಇದು ಎಷ್ಟು ಇದು ಬ್ಲೌಸ್ ಸ್ಟಿಚಿಂಗಿಗೆ ನಾನೊಂದು 800 ಅಷ್ಟೇ ಅನಿಸುತ್ತೆ ಕೊಟ್ಟಿರೋದು, ಜಾಸ್ತಿ ಕೊಟ್ಟಿಲ್ಲ. 800 900 ಇರಬಹುದು. ಒಟ್ಟಿಗೆ ಕೊಟ್ಟಿದ್ದು ನಾನು. ಪಾಪು ಬಟ್ಟೆ, ನನ್ನ ಸ್ಯಾರಿಗಳು, ಕುಚ್ಚು, ಫಾಲ್ಸ್ ಎಲ್ಲ ಸೇರಿಸಿ ಕೊಟ್ಟಿದ್ದು. ಇದಕ್ಕೆ ಅಪ್ರಾಕ್ಸಿಮೇಟ್ ಒಂದು 800 ಬಂದಿರುತ್ತೆ. ನಾರ್ಮಲ್ ಬ್ಲೌಸೇ, ಏನು ಇದೇನಿಲ್ಲ, ನಾರ್ಮಲ್ ಬ್ಲೌಸೇನೆ. ಪ್ರಿನ್ಸ್ ಕಟ್ ಹೇಳಿದ್ದೆ ಅಷ್ಟೇ, ಪ್ಯಾಡೆಡ್ ಏನು ಹಾಕ್ಸಿಲ್ಲ, ನಾರ್ಮಲ್ ಬ್ಲೌಸು. ಬಟ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗಲೂ ಅಷ್ಟೇ ತುಂಬ ಲೈಟ್ ವೆಯ್ಟ್ ಸ್ಯಾರಿ, ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಇದು ಫಸ್ಟು ದೇವಸ್ಥಾನದೊಳಗಡೆ ನಾವು ನಾಮಕರಣ ಮಾಡಿದ್ವಲ್ವ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆವಾಗ ಹಾಕ್ಕೊಂಡಿದ್ದು. ಇದ್ರ ಜೊತೆಗೆ ಪಾಪುಗೆ ಒಂದು ರೆಡಿಮೇಡ್ ಫ್ರಾಕ್ ತೊಗೊಂಡಿದ್ದೆ. ಅದು ಒಂದು ಸ್ವಲ್ಪ ನೆವಿ ಬ್ಲೂ ಬರುತ್ತಲ್ಲ ಆ ಕಲರು, ಈ ಕಲರ್ ಸಿಗಲಿಲ್ಲ ನನಗೆ. ಅದೇನಾಯಿತು ಅಂದರೆ ಅದು ಊರಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಸೊ ಹಂಗಾಗಿ ಅದನ್ನು ತೋರ್ಸೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಒಂದು ಸಲ ತೋರಿಸ್ತೀನಿ. ಇದು ಫಸ್ಟ್ ಔಟ್ಫಿಟ್ಟು, ಅಂದರೆ ಫಸ್ಟ್ ಸ್ಯಾರಿ ಇದು, ನಾಮಕರಣಕ್ಕೆ ಅಂತ ತೊಗೊಂಡಿದ್ದು ಫಸ್ಟ್ ಸ್ಯಾರಿ ಇದು. ಈ ಸ್ಯಾರಿ ಎಲ್ಲಿ ತೊಗೊಂಡೆ ಅಂದರೆ, ನಾನೇ ಸ್ಯಾರಿ ಎಲ್ಲ ಬಿಸ್ನೆಸ್, ಅಂದರೆ ನಾನೇ ಸ್ಯಾರಿ ಎಲ್ಲ ಮನೆಯಿಂದನೇ ಬಿಸ್ನೆಸ್ ಮಾಡ್ತಿದ್ದೀನಲ್ವ, ಸ್ಯಾರಿ ಬಿಸ್ನೆಸ್ಸು, ಹಾಗಾಗಿ ನಾನೇ ತರಿಸ್ಕೊಂಡಿದ್ದೆ. ನಾನು ರೆಗ್ಯುಲರಾಗಿ ಎಲ್ಲಿ ತರಿಸ್ತೀನಿ ಅಲ್ಲೇ ತರಿಸ್ಕೊಂಡಿದ್ದೆ. ಇದು ಕಾಸ್ಟ್ ಬಂದು ಜಾಸ್ತಿ ಏನಿಲ್ಲ, 850 ರುಪೀಸ್ ಅಷ್ಟೇ ಈ ಸ್ಯಾರಿ. ನಂಗೆ ತುಂಬ ಇಷ್ಟ ಇದು. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ. 850 ರುಪೀಸ್ ಈ ಸ್ಯಾರಿ ಅಷ್ಟೇ, ಜಾಸ್ತಿ ಇಲ್ಲ. ಯಾರಿಗಾದ್ರು ಬೇಕಾದರೆ ಹೇಳಿ, ನಾನು ತರಿಸ್ಕೊಡ್ತೀನಿ ಬೇಕಂದರೆ. ವೇರ್ ಮಾಡ್ದಂಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಸೆಕೆಂಡ್ ಸ್ಯಾರಿ ಬಂದು, ಅಂದರೆ ನಾವು ಕೇಕೆಲ್ಲ ಕಟ್ ಮಾಡಿಸಿದ್ವಲ್ವಾ ಫಂಕ್ಷನ್ ಹಾಲಲ್ಲಿ, ಅಲ್ಲಿಗೆ ಹಾಕ್ಕೊಳ್ಳೋಕ್ಕೆ ಅಂತ ತರಿಸಿದ ಸ್ಯಾರಿ ಇದು. ನನಗೆ ಇದೇ ಸ್ಯಾರಿಗೆ ತುಂಬ ಜನ ಕಮೆಂಟ್ ಮಾಡಿರೋದು ಈ ಸ್ಯಾರಿ ಬಗ್ಗೆನೇ ಕೇಳಿರೋದು. ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಕಮೆಂಟ್ಸ್ ಹಾಕಿದ್ದೀರಾ, ಮತ್ತು ನನಗೆ ಮೆಸೇಜ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ.
ಹಾಗೆ ಯೂಟ್ಯೂಬಲ್ಲಿ ಕೂಡ ನನಗೆ ಕಮೆಂಟ್ಸ್ ಹಾಕಿದ್ದೀರಾ, ಸ್ಯಾರಿ ಬಗ್ಗೆ ಡೀಟೇಲ್ಸ್ ಕೊಡಿ, ಸ್ಯಾರಿ ಬಗ್ಗೆ ಹೇಳಿ, ಸ್ಯಾರಿ ಬಗ್ಗೆ ಹೇಳಿ ಅಂತ. ಸ್ಯಾರಿ ತುಂಬಾ ಚೆನ್ನಾಗಿದೆ. ಇದು ವೆಡ್ಡಿಂಗ್ ಕಲೆಕ್ಷನ್ಸ್ ಬರುತ್ತಲ್ಲ ಆ ಥರ ಸ್ಯಾರಿ, ಗ್ರ್ಯಾಂಡ್ ಲುಕ್ ಬರುತ್ತೆ ಸ್ಯಾರಿ ಅಂತೂ. ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ಫಂಕ್ಷನಲ್ಲಿ ನೋಡಿದವರು ಕೂಡ ಅಷ್ಟೇ ತುಂಬ ಜನ ಹೇಳಿದ್ದಾರೆ ಸ್ಯಾರಿ ತುಂಬ ಚೆನ್ನಾಗಿದೆ, ಮತ್ತು ಕಲರು ಅಷ್ಟೇ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನಿನಗೆ ಅಂತೆಲ್ಲ ಹೇಳಿದರು. ತುಂಬ ಆಮೇಲೆ ಗ್ರ್ಯಾಂಡಾಗಿ ಕಾಣುತ್ತೆ ಸ್ಯಾರಿ ವೇರ್ ಮಾಡಿದಾಗ, ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ಕಾಣುತ್ತೆ. ಇದು ಯಾವ ಥರ ಅಂದರೆ ಒಂಥರ ಪೀಚು ಮತ್ತು ಆರೆಂಜ್ ಕಲರ್ ಮಿಕ್ಸಲ್ಲಿ ಬಂದಿದೆ. ಇದಕ್ಕೆ ಒಂದು ಬುಟ್ಟ ವರ್ಕ್ ಇದೆ ಇಲ್ಲಿ ನೋಡಿ, ಕಾಣಿಸ್ತಿದೆ. ಮತ್ತು ತುಂಬ ಶೈನಿಂಗ್ ಇದೆ. ಬಾರ್ಡರು ಈ ಥರ ಬರುತ್ತೆ, ಈ ಥರ ಬಾರ್ಡರು. ಇದಕ್ಕೆ ಪಲ್ಲು ಯಾವ ಥರ ಬರುತ್ತೆ ಅಂದರೆ ಸೆರ್ಗು ಈ ಥರ ಕಾಂಟ್ರಾಸ್ಟಲ್ಲಿ ಬರುತ್ತೆ. ಈ ಥರ ಈ ಕಲರ್ ಬಂದಿದೆ ಸೆರ್ಗು. ಇದಕ್ಕೂ ಕೂಡ ನಾನು ಬೇಬಿ ಕುಚ್ಚೆ ಹಾಕ್ಸಿರೋದು, ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ ಅಂತ. ಈ ಸ್ಯಾರಿ ಮಾತ್ರ ನನಗೆ ತುಂಬಾ ಇಷ್ಟ. ಮತ್ತು ಸ್ಯಾರಿನೂ ಅಷ್ಟೇ ಎಷ್ಟು ಸಾಫ್ಟ್ ಇದೆ ಅಂದರೆ ಸಿಕ್ಕಾಬಟ್ಟೆ ಸಾಫ್ಟಾಗಿದೆ. ಇದ್ರದ್ದು ಪ್ರೈಸ್ ಹೇಳಿದ್ರೆ ಗ್ಯಾರಂಟಿ ಯಾರು ನಂಬಲ್ಲ, ಅಷ್ಟು ಒಳ್ಳೆ ಪ್ರೈಸಲ್ಲಿ ಸಿಕ್ತು ನನಗೆ. ನಾವು ಇದೇ ಸ್ಯಾರಿನ ನಾವು ಮೈಸೂರಲ್ಲಿ ಸುಮಂಗಲಿಗೋ ಅಥವಾ ಮನ್ನಾರ್ಸು, ಕರ್ನಾಟಕ ಸಿಲ್ಕ್ಸು ಎಲ್ಲಿಗೆ ಹೋಗಿ ತೊಗೊಂಡ್ರು ಇಷ್ಟು ಕಡಿಮೆ ಪ್ರೈಸ್ಗೆ ಕೊಡಲ್ಲ, ಅಷ್ಟು ಚೆನ್ನಾಗಿದೆ ಸ್ಯಾರಿ. ಇದು ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ನಂದು ಫೋಟೋಗಳು ನೀವು ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಇರ್ತೀರಾ. ಬಟ್ ನಾನು ಇನ್ನೂ ಫೋಟೋಸ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಸ್ಟುಡಿಯೋಯಿಂದ. ಅದು ಬಂದಾಗ ನಾನು ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ಕೊತೀನಿ, ನಾಮಕರಣದ ಫೋಟೋಸ್ ಬಂದಮೇಲೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಬ್ಲೌಸು ಕಾಂಟ್ರಾಸ್ಟ್ ಕಲರಲ್ಲಿ, ಬಾಟಲ್ ಗ್ರೀನ್ ಕಲರು ಕಾಂಟ್ರಾಸ್ಟಲ್ಲಿ ಇದೆ. ತುಂಬ ಚೆನ್ನಾಗಿದೆ ಬ್ಲೌಸು ಅಷ್ಟೇ. ಬ್ಲೌಸು ಬಟ್ ಏನು ಮಾಡಿದ್ರು ಅಂದರೆ ಎಡವಟ್ ಮಾಡಿಬಿಟ್ರು ಬ್ಲೌಸು. ನಾನು ಹೇಳಿದ್ದೇ ಬೇರೆ ಥರ, ಅವ್ರು ಹೊಲ್ದಿರೋದೇ ಬೇರೆ ಥರ. ಅಂದರೆ ಫುಲ್ ಎಕ್ಸಾಕ್ಟ್ ಎಲ್ಲನೂ ಚೇಂಜ್ ಮಾಡಿದ್ದಾರೆ ಅಂತಲ್ಲ, ಸ್ವಲ್ಪ ಚೇಂಜ್ ಮಾಡಿಬಿಟ್ರು. ನಾನು ಈ ಲಟ್ಕನ್ ಬರುತ್ತಲ್ಲ, ಲಟ್ಕನ್ಗೆ ಇದೇ ಕ್ಲಾತಲ್ಲಿ ಮಾಡಿಕೊಡಿ ಅಂತ ಹೇಳಿದ್ದೆ. ಓಕೆ ಅಂತ ಒಪ್ಕೊಂಡು, ಬಟ್ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಬಟ್ಟೆ ಶಾರ್ಟೇಜ್ ಆಯಿತು, ಆಗಲಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದು ಥ್ರೆಡ್ ಹಾಕ್ಬಿಟ್ಟು ಇದು ಮಾಡಿಕೊಟ್ರು. ಇದು ನಾನೇ ತೊಗೊಂಡು ಹಾಕ್ಕೊಂಡಿದ್ದು. ಆದ್ಮೇಲೆ ತೊಗೊಂಡು ಬನ್ನಿ, ಸೇಮ್ ಕಲರ್ ಮೆಟೀರಿಯಲ್ ತರಿಸ್ಬಿಟ್ಟು ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನಾನು ಹೋಗೋಕ್ಕಾಗಲಿಲ್ಲ. ಇದು ಡಿಸೈನು ಬ್ಯಾಕ್ ಸೈಡು ಈ ಥರ ನೆಕ್ ಡಿಸೈನ್ ಇರಿಸಿದ್ದೀನಿ ನೋಡಿ, ಈ ಥರ ಬರುತ್ತೆ. ಈ ಥರ ನೆಕ್ ಡಿಸೈನು. ಸ್ಲೀವ್ಸ್ಗೆ ನಾನೇನು ವರ್ಕ್ ಬೇಡ ಅಂತ ಹೇಳಿದೆ, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಅಂತ. ಈ ಸ್ಲೀವ್ಸು ಅಷ್ಟೇ ನಾನು ಹೇಳಿದ್ದೇ ಬೇರೆ ಥರ, ಅವ್ರು ಮಾಡಿರೋದೇ ಬೇರೆ ಥರ. ನಾನು ಹೇಳಿದ್ದು ಯಾವ ಥರ ಅಂದರೆ ಈ ಫ್ರಿಲ್ಸ್ ಎಲ್ಲ ಇದೆಯಲ್ಲ, ಇದು ವಿ ಶೇಪಲ್ಲಿ, ಈ ಥರ ವಿ ಶೇಪಲ್ಲಿ ಬಂದು ಮಾಡಿಕೊಡಿ ಅಂತ ಹೇಳಿದೆ. ಬರೀ ಇಷ್ಟು ಮಾತ್ರ ಮಾಡಿ, ಇಲ್ಲೆಲ್ಲ ಬೇಡ ಅಂತ. ಬಟ್ ಅವರು ಹೇಳಿದ್ರಂತೆ ಟೈಲರು ಗೊತ್ತಿಲ್ಲದೆ ಈ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಮತ್ತು ಸ್ಲೀವ್ಸು ಅಷ್ಟೇ, ಇದು ನಾನು ಸ್ವಲ್ಪ ಲೆಂತ್ ಹೇಳಿದ್ದೆ, ಅವರು ಆಫ್ ಸ್ಲೀವ್ ಥರ ಇಲ್ಲಿ ತನಕ ಬರೋ ತನಕ ಮಾಡಿದ್ದಾರೆ, ಫುಲ್ ಕಂಪ್ಲೀಟ್ ಮಾಡಿಲ್ಲ. ಬಟ್ ಫಿಟ್ಟಿಂಗ್ ಕರೆಕ್ಟಾಗಿ ಹೊಲ್ದಿದ್ದಾರೆ. ಏನು ಮಾಡೋದು, ಅರ್ಜೆಂಟು ನಾನು ತುಂಬ ದಿನ ಅದೂ ಇನ್ನು ಅರ್ಜೆಂಟಾಗಿ ಏನು ಕೊಟ್ಟಿರಲಿಲ್ಲ, ತುಂಬ ಟೈಮ್ ಇತ್ತು ನಾನು ಕೊಟ್ಟಾಗ. ಯಾಕಂಗೆ ಮಾಡಿದ್ರೋ ಗೊತ್ತಿಲ್ಲ, ನನಗೆ ಹಂಗಾಗುತ್ತೋ ಎಲ್ರಿಗೂ ಹಿಂಗೆ ಆಗುತ್ತೋ ಗೊತ್ತಿಲ್ಲ. ಚೆನ್ನಾಗಿರೋ ಬಟ್ಟೆನೇ ಹಾಳು ಮಾಡಿಬಿಡ್ತಾರೆ, ಇಷ್ಟಪಟ್ಟಂಗೆ ಔಟ್ಲುಕ್ ಬರೋದಿಲ್ಲ ಅದು. ಬಟ್ ಓಕೆ, ಬಟ್ ವೇರ್ ಮಾಡಿದಾಗ ಎಲ್ಲರೂ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದರು. ಎಲ್ಲರೂ ಅಷ್ಟೇ ಫಂಕ್ಷನ್ಗೆ ಬಂದವರು ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಕೂಡ ಕೇಳಿದ್ರು, ಸ್ಯಾರಿ ಚೆನ್ನಾಗಿ ಕಾಣ್ತಿತ್ತು, ಎಲ್ಲಿ ಸ್ಟಿಚ್ ಮಾಡಿಸ್ದೆ, ಎಲ್ಲಿ ತೊಗೊಂಡೆ ಅಂತೆಲ್ಲ. ಇದಕ್ಕೆ ಪ್ಯಾಡೆಡ್ ಹಾಕ್ಸಿದ್ದೀನಿ. ಹಾಗೆ ಇದು ಬ್ಲೌಸು ವರ್ಕು ಅಷ್ಟೇ. ನಾನೇ ಅಲ್ಲಿ ಒಂದು ಅಂದರೆ ರೆಫರೆನ್ಸ್ ಇಮೇಜ್ ಆ ಥರ ಏನು ಇರಲಿಲ್ಲ, ಅವ್ರಿಗೆ ಹೇಳಿದೆ, ಅವ್ರು ಒಂದು 2-3 ತೋರಿಸಿದ್ರು, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಹೇಳಿದ್ದೆ. ನನಗೇನು ಅಂಥರಲ್ಲೆಲ್ಲ ಅಷ್ಟೊಂದು ಇದಿಲ್ಲ, ಅದಕ್ಕೋಸ್ಕರ. ಇದು ಸ್ಯಾರಿ, ಸೆಕೆಂಡ್ ಸ್ಯಾರಿ. ನನಗೆ ಸೀರೆ ಮಾತ್ರ ಸಿಕ್ಕಾಬಿಟ್ಟೆ ಇಷ್ಟ ಆಗ್ಬಿಡ್ತಿದ್ದು, ನನ್ನ ತಂಗಿಗೂ ಇಷ್ಟ ಆಗಿದೆ. ಸಂಗೀತ ಕೂಡ ಅದನ್ನೇ ಹೇಳ್ತಾ ಇದ್ಲು, ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಅಕ್ಕ ಅಂತ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು ಅಂತ ಹೇಳಿದೆ ಗೊತ್ತಾ ಫಂಕ್ಷನ್ಗೆ, ಅವರು ಫಸ್ಟ್ ನೋಡಿದ್ದು ಅದನ್ನೇ ಹೇಳಿದ್ದು ನನ್ನ ಮಾತಾಡ್ಸಾದ್ಮೇಲೆ, ಸ್ಯಾರಿ ಸೂಪರಾಗಿದೆ ಸಿಸ್ಟರ್, ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ. ಈ ಸ್ಯಾರಿದು ಪ್ರೈಸ್ ಬಂದ್ಬಿಟ್ಟು ನೀವು ಹೊರಗಡೆ ತೊಗೊಳಕ್ಕೆ ಹೋದರೆ ಎಬವ್ 5000 ಇರುತ್ತೆ. ಅಂದರೆ ಈಗ ನಾನೇ ತರಿಸ್ತಿದ್ದೀನಲ್ಲ ಸ್ಯಾರಿಗಳು, ಅಲ್ಲೇ ತರಿಸ್ಕೊಂಡಿದ್ದು ಈ ಸ್ಯಾರಿ. ಈ ಸ್ಯಾರಿದು ಪ್ರೈಸ್ ಬಂದು ಓನ್ಲಿ 2399, ಅಂದರೆ 2400 ರುಪೀಸ್ ಅಷ್ಟೇ. ಈ ಸ್ಯಾರಿ ಜಾಸ್ತಿ ಏನಿಲ್ಲ. ನನಗೆ ಹೇಳಿದ್ನಲ್ಲ, ನಂಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. 2400 ಅಷ್ಟೇ ಈ ಸ್ಯಾರಿ. ತುಂಬ ಚೆನ್ನಾಗಿದೆ. ಬೇಕೋ ಯಾರಿಗಾದರೂ ಅಂದರೆ ಹೇಳಿ. ಇದರಲ್ಲಿ ಕಲರ್ಸ್ ಒಂದು ಅಷ್ಟೊಂದು ಕಲರ್ಸ್ ಇಲ್ಲ, ಒಂದು 2-3 ಕಲರ್ಸ್ ಅಷ್ಟೇ ಸಿಗೋದು. ಡಿಸೈನರ್ ಸ್ಯಾರಿಗಳು ಮತ್ತು ಏನದು ಏನೋ ಕ್ಯಾಟ್ಲಾಗ್ ಅಂತ ಹೇಳ್ತಾರಲ್ಲ, ಕ್ಯಾಟ್ಲಾಗ್ ಸ್ಯಾರೀಸ್ ಅಂತ. ಇದರಲ್ಲಿ ಕಲರ್ ಸಿಗೋದಿಲ್ಲ. ಬೇಕು ಸ್ಯಾರಿ ಅಂದರೆ ಬೇಕಾದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ನಾನು ನಿಮಗೆ ಬೇಕಾದರೆ ತರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಸ್ಯಾರಿ, ಸೂಪರಾಗಿ ಕಾಣುತ್ತೆ. ಈಗ ಇದಿಷ್ಟು ಆದಮೇಲೆ ಈಗ ನೆಕ್ಸ್ಟು ನನ್ನ ಮಗಳದ್ದು ಔಟ್ಫಿಟ್ ತೋರಿಸೋಣ.
ಪಾಪುಗೆ ಔಟ್ಫಿಟ್ಟು ಫಸ್ಟು ಅವಳಿಗೂ ಸೇಮ್ ಕಲರ್ ಕಾಂಬಿನೇಷನ್ ತೊಗೊಂಡೆ. ಅದನ್ನೇ ಹೇಳ್ತಿದ್ರು ಎಲ್ಲರೂ, ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದ್ಯಾ ಕಲರ್ ಕಾಂಬಿನೇಷನ್ನು ಅಂತ. ನೋಡಿ ಸ್ಯಾರಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು, ಎಕ್ಸಾಕ್ಟ್ ಕಲರ್ ಮ್ಯಾಚ್ ಆಗ್ತಾಯಿತ್ತು. ಇಲ್ಲಿ ಈ ಥರದ್ದು ಪುಟಾಣಿದೊಂದು ಪುಟಾಣಿ ಸ್ಕರ್ಟು, ಇದಕ್ಕೆ ಒಳಗಡೆ ಲೈನಿಂಗ್ ಹಾಕಿದ್ದಾರೆ. ಲೈನಿಂಗ್ ಹಾಕ್ಸಿದ್ದೀನಿ ಅಂದರೆ ಚುಚ್ಚಬಾರ್ದಲ್ವ, ಅದಕ್ಕೋಸ್ಕರ ಲೈನಿಂಗ್ ಹಾಕ್ಸಿ ಸ್ವಲ್ಪ ದೊಡ್ಡ ಸೈಜೇ ಸ್ಟಿಚ್ ಮಾಡಿಸಿದೆ. ಅವಳು ಇನ್ನೂ ಒಂದು 6 ತಿಂಗಳು 1 ವರ್ಷ ಆದರೂ ಹಾಕ್ಕೋಬೇಕು ಆ ಥರ ಇರಲಿ ಅಂತ ಸ್ಟಿಚ್ ಮಾಡಿಸಿದ್ದು. ಚೆನ್ನಾಗಿದೆ ಇದು ಮೆಟೀರಿಯಲು, ಇದೆ ಒಟ್ಟಿನಲ್ಲಿ ನಾವು ಅಂದರೆ ಪ್ರೈಸ್ ಏನಿತ್ತು ಅದಕ್ಕೆ ತಕ್ಕಾಗಿದೆ. ಇದಕ್ಕೆ ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಪಾಪುದು ಬ್ಲೌಸ್ ಇದು ನಾನೇ ಕಸ್ಟಮೈಸ್ ಮಾಡಿಸಿದ್ದು, ಇದೇ ಡಿಸೈನ್ ಬೇಕು ಅಂತ ಹೇಳಿ ನಾನೇ ಹೇಳಿ ಡಿಸೈನ್ ಮಾಡಿಸಿದ್ದು. ಬಟ್ ಇಲ್ಲಿ ಫ್ರಿಲ್ಸ್ ಕೊಡುವಾಗ ಇನ್ನೊಂದು ಸ್ವಲ್ಪ ಹತ್ರ ಕೊಡಿ ಅಂತ ಹೇಳಿದೆ, ಫ್ರಿಲ್ಸು ಸ್ವಲ್ಪ ಚಿಕ್ಕದು ಕೊಡಿ ಅಂತ. ಬಟ್ ಅವರು ಚಿಕ್ಕದಾದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತೇಳಿ ದೊಡ್ಡ ಕೊಟ್ಟಿದ್ದಾರೆ. ಹಾಗೆ ಇದು ಕಟ್ಟೋದಕ್ಕೆ ಹಿಂದೆಗಡೆ ಬ್ಯಾಕಲ್ಲಿ ಬಟನ್ ಹಾಕಿದ್ದಾರೆ. ಇದಿಷ್ಟು ಪಾಪುದು. ನನಗೆ ಬ್ಲೌಸ್ ಮಾತ್ರ ತುಂಬ ಇಷ್ಟ ಆಯಿತು. ಇದು ಸ್ಲೀವ್ಸಿಗೆ ಬಫ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಪಾಪುದು ಔಟ್ಫಿಟ್ಟು, ತುಂಬ ಚೆನ್ನಾಗಿದೆ. ಅವಳು 2 ವರ್ಷದವಳಾದರೂ ಕೂಡ ಹಾಕ್ಬೋದು, ಆ ಥರ ಇದೆ. ಇದು ನಾನು ಎಲ್ಲಿ ತೊಗೊಂಡೆ ಮೆಟೀರಿಯಲ್ ಅಂದರೆ ಮೀನಾ ಬಜಾರು, ಮೈಸೂರಲ್ಲಿ ಮೀನಾ ಬಜಾರ್ಗೆ ಹೋಗಿದ್ದು. ನೀವು ಅಲ್ಲಿಗೆ ಹೋಗ್ಬಿಟ್ರೆ ಮ್ಯಾಚಿಂಗು ಸ್ಯಾರಿ ಏನಾದ್ರು ತೊಗೊಂಡು ಹೋಗ್ಬಿಟ್ರೆ ಅದಕ್ಕೆ ಯಾವ ಕಲರ್ ಬೇಕು ಕಾಂಬಿನೇಷನ್ ಸಿಗುತ್ತೆ. ಬಟ್ ಸ್ವಲ್ಪ ಹುಡುಕಬೇಕು, ಪೇಷನ್ಸಿಂದ ಇರಬೇಕು ಅಷ್ಟೇ. ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡೋದ್ರಂತೂ ಕಷ್ಟ. ನಾನು 2 ದಿನ ಹೋಗಿದ್ದು, ಫೈನಲಾಗಿ ಸಿಕ್ತು. ಬಟ್ ಎಕ್ಸಾಕ್ಟು ಡಿಸೈನ್ ಸಿಗಲಿಲ್ಲ ನನಗೆ, ಬಟ್ ಕಲರ್ ಮಾತ್ರ ಅದೇ ಸಿಕ್ತು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಪಾಪುದು ಔಟ್ಫಿಟ್ಟು. ಇದಿಷ್ಟು ನಮ್ಮದು ನಾಮಕರಣದ ಔಟ್ಫಿಟ್ ಬಗ್ಗೆ ಆಯಿತು. ಸ್ಯಾರಿ ಮತ್ತು ಪಾಪು ಬಟ್ಟೆ ಬಗ್ಗೆ ಆಯಿತು. ಇದು ಪಾಪುದು ಸ್ಟಿಚ್ ಎಷ್ಟಾಯಿತು ಅಂದರೆ, ಪಾಪುದು ಮೆಟೀರಿಯಲ್ ಬಂದು ನಮಗೆ 600 ರುಪೀಸ್ ಆಯಿತು. ಬ್ಲೌಸ್ದು ಮತ್ತು ಸ್ಕರ್ಟ್ ಮೆಟೀರಿಯಲ್ಲು ಮತ್ತು ಲೈನಿಂಗು, ಇದಕ್ಕೂ ಲೈನಿಂಗ್ ಇದೆ ಬ್ಲೌಸ್ಗೂ. ಇದು ಎಲ್ಲ ಸೇರಿಸಿ 600 ರುಪೀಸ್ ಆಯಿತು ನಮಗೆ. ಎಷ್ಟು ಮೀಟ್ರ್ ಅಂತ ನಂಗೆ ಸರಿಯಾಗಿ ನೆನಪಿಲ್ಲ, ಅಷ್ಟಾಯಿತು. ಅದಾದಮೇಲೆ ಇನ್ನು ಸ್ಟಿಚಿಂಗ್ ವಿಚಾರಕ್ಕೆ ಬಂದರೆ, ಇದು ವರ್ಕ್ ಮಾಡಿಸಿರೋದು, ಇದು ಮಿಷಿನ್ ವರ್ಕ್ ಮಾಡಿಸಿದ್ದು. ಮಿಷಿನ್ ವರ್ಕು ಮತ್ತು ಸ್ಟಿಚಿಂಗು ಸೇರಿಸಿ ನಮಗೆ 800 ರುಪೀಸು. 800 600 1400 ಟೋಟಲ್. ಇದು ಉಳಿದು ಕಾಸ್ಟ್ ಬಂತು 1400 ರುಪೀಸ್ ಆಯಿತು. 1400 1500 ಅಷ್ಟೇ, ಅದ್ರ ಮೇಲೆ ಆಗಿಲ್ಲ. ನಂಗೆ ವರ್ತ್ ಅನ್ನಿಸ್ತು, ಯಾಕಂದರೆ ನಮಗೆ ಬೇಕಾಗಿರೋ ಕಲರ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದೀವಿ, ಮತ್ತು ಲೈನಿಂಗ್ ಇದೆ, ಮತ್ತು ಮೆಟೀರಿಯಲ್ಸ್ ಕೂಡ ಸಾಫ್ಟ್ ಆಗಿದೆ. ವರ್ತ್ ಅನ್ನಿಸ್ತು 1500 ರುಪೀಸ್ ಅಂತ ಅಂದ್ಕೊಂಡ್ರೆ ಓಕೆ. ಇದು ನನ್ನ ಪಾಪುದು. ಇನ್ನು ನಾನು ನಿಮಗೆ ಆವಾಗಲೇ ಹೇಳಿದೆ ಜುವೆಲ್ಸ್ ತೊಗೊಂಡೆ ನಾನು ಅಂತ. ಜುವೆಲ್ಸು ಗೋಲ್ಡ್ ಅಲ್ಲ, 1 ಗ್ರಾಮ್ ಗೋಲ್ಡ್ ಬರುತ್ತಲ್ಲ ಆ ಥರ, ಅಂದರೆ ಇಮಿಟೇಷನ್ ಗೋಲ್ಡ್ ಅಂತ ಹೇಳ್ತೀವಲ್ಲ ಆ ಥರದ್ದು ತೊಗೊಂಡಿದ್ದು ನಾನು. ಆ್ಯಕ್ಚುಲಿ ನಾನು ಹೋಗಿದ್ದು ಒಂದು ಲಾಂಗ್ ಹಾರ ತೊಗೊಳ್ಳೋಣ ಅಂದ್ಕೊಂಡು ಹೋಗಿದ್ದು. ಬಟ್ ನನಗೆ ಲಾಂಗ್ ಹಾರ ಸಿಗಲಿಲ್ಲ. ನೋಡಿದೆ, ಯಾಕೋ ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಂಗಾಗಿ ವಾಪಸ್ ಬರ್ತಾಯಿದೆ, ಏನೂ ತೊಗೊಳ್ಳೋದು ಬೇಡ, ನಂಗೆ ಸಿಗಲಿಲ್ವಲ್ಲ ಅಂದ್ಕೊಂಡು. ಆವಾಗ ಸುಮ್ಮನೆ ಜಸ್ಟ್ ನೋಡಿದಾಗ ಇದು ಬ್ಯಾಂಗಲ್ ಯಾರೋ ಬೇರೆಯವ್ರು ತೊಗೊಳ್ತಾ ಇದ್ರು. ಆವಾಗ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಈ ಥರ ಜಸ್ಟ್ ಹಿಂಗೆ ಓಪನ್ ಮಾಡಿದ್ರೆ ಇಲ್ಲಿ ಪ್ರೆಸ್ ಮಾಡಿ ಬಟನ್ ಕೊಟ್ಟಿದ್ದಾರೆ. ಪ್ರೆಸ್ ಮಾಡಿ ಹಿಂಗೆ ಸೈಡಿಗೆ ತೆಗೆದ್ರೆ ಬರುತ್ತೆ ಈ ಥರ. ಅದನ್ನ ಹಿಂಗೆ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋದಷ್ಟೇ. ಕ್ಲೋಸ್ ಮಾಡ್ಕೊಳ್ಳೋದು ಈ ಥರ. ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಲು. ನನಗೆ ಎಷ್ಟೊಂದು ಜನ ಫಂಕ್ಷನಲ್ಲಿ ಕೇಳಿದ್ರು, ಫಂಕ್ಷನ್ಗೆ ತೊಗೊಂಡ ಅಂತ. ನಾನು ಗೋಲ್ಡ್ ಅಂತಲೇ ಹೇಳಿದೆ ಸುಮಾರು ಜನಕ್ಕೆ, ಗೋಲ್ಡ್ ಅಂತಲೇ ಹೇಳ್ಬಿಟ್ಟೆ. ಬಟ್ ಆಮೇಲೆ ನಿಜ ಹೇಳಿದೆ ನಾನು, ಇದು ಇಮಿಟೇಷನ್ನು 1 ಗ್ರಾಮ್ ಗೋಲ್ಡ್ ಬರುತ್ತಲ್ಲ ಅದು ಅಂತ ಹೇಳಿ. ತುಂಬ ಚೆನ್ನಾಗಿದೆ ಬ್ಯಾಂಗಲ್ಲು. ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬ್ಯಾಂಗಲ್ಲು. ನಾವು ಸಿಂಗಲಾಗಿ ಒಂದು ಬೇಕಾದರೂ ಹಾಕೋಬೋದು, ಅಥವಾ ಬೇರೆ ಬ್ಯಾಂಗಲ್ ಜೊತೆ ಕೂಡ ಹಾಕೋಬೋದು. ಸಖತ್ತಾಗಿದೆ, ಲಕ್ಷ್ಮಿ ಡಿಸೈನ್ ಇದೆ, ಹಾಗಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದ್ರದ್ದು ಪ್ರೈಸ್ ಮರ್ತ್ಬಿಟ್ಟಿದ್ದೀನಿ ನಾನು. 1500 2000 ಅಂತ ಅಂದ್ಕೊಳ್ತೀನಿ, ಮರ್ತ್ಬಿಟ್ಟಿದ್ದೀನಿ ಪ್ರೈಸು. ಇದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದು ಅಷ್ಟೇ ಅನ್ಎಕ್ಸ್ಪೆಕ್ಟೆಡಾಗಿ ತೊಗೊಂಡಿದ್ದು ಜುಮ್ಕಿ. ಇದು ಅವತ್ತೇ ತೊಗೊಂಡಿದ್ದು ಜುಮ್ಕಿ. ನಾನು ಅದೇ ಹೇಳ್ತಿಲ್ವ, ನಾನು ಇದನ್ನು ಜುಮ್ಕಿ ತೊಗೋಬೇಕು ಅಂತೇನು ಹೋಗಿರಲಿಲ್ಲ. ನಾನು ಹೋಗಿದ್ದು ಲಾಂಗ್ ಒಂದೊಂದು ಹಾರ ತೊಗೊಂಬರೋಣ ಅಂತ ಹೇಳಿ ಹೋಗಿದ್ದು. ಬಟ್ ತೊಗೊಂಡಿದ್ದು ಮಾತ್ರ ಬ್ಯಾಂಗಲ್ಲು ಮತ್ತು ಜುಮ್ಕಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ನೋಡಿ, ಆನೆ ಡಿಸೈನ್ ಇದೆ, ಇದು ಎಲಿಫೆಂಟ್ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಅಲ್ಲದೆ ಇನ್ನೊಂದು ಏನಪ್ಪ ವಿಶೇಷ ಅಂದರೆ, ಇದು ಗ್ರೀನ್ ಬೀಡ್ಸ್ ಕೊಟ್ಟಿದ್ದಾರಲ್ಲ ಇಲ್ಲಿ, ನನ್ನ ಸ್ಯಾರಿಗೆ ಹೇಳಿ ಮಾಡಿಸ್ದಂಗೆ ಮ್ಯಾಚ್ ಆಗ್ತಾ ಇತ್ತಿದು. ಅದು ಏನೋ ಗೊತ್ತಿಲ್ಲ, ಈ ಗ್ರೀನ್ ಬೀಡ್ಸ್ ಇರೋದು ಆಲ್ಮೋಸ್ಟ್ ಎಲ್ಲ ಥರ ನಾವು ಕಾಸ್ಟ್ಯೂಮ್ಗೂ ಮ್ಯಾಚ್ ಆಗುತ್ತೆ.
ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಹಾಗಾಗಿ ಇದೊಂದು ಪೇರು 1 ಗ್ರಾಮ್ ಗೋಲ್ಡೇನೆ ಇದು ಕೂಡ, ಇದೊಂದು ಪೇರು. ಹಾಗೆ ಇದೊಂದು ಬ್ಯಾಂಗಲ್ಸು, ಇದು ಕೂಡ ನಾಮಕರಣ ಟೈಮಲ್ಲಿ ತೊಗೊಂಡಿದ್ದು. ನಾಮಕರಣಕ್ಕೆ ಹಾಕ್ಕೊಂಡಿದ್ದೆ ನಾನು, ಬಟ್ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಶೇರ್ ಮಾಡಿಕೊಂಡೆ. ಆ್ಯಂಡ್ ಏನಿಲ್ಲ, ಇನ್ನು ಮಾಂಗಲ್ಯ ಚೈನ್ದು ಕಂಪ್ಲೀಟ್ ಡೀಟೇಲ್ಸ್ ಕೇಳ್ತಾ ಇದ್ದೀರಾ. ಪಾಪುದು ಇದು ಚೋಕರ್ ಮತ್ತು ನಂದು ಮಾಂಗಲ್ಯ ಚೈನ್ದು ಕೇಳ್ತಾ ಇದ್ದೀರಾ. ಅದನ್ನು ಮಾಡ್ತೀನಿ, ಆದಷ್ಟು ಬೇಗನೆ ಮಾಡ್ತೀನಿ. ಸ್ವಲ್ಪ ಟೈಮ್ ಸಾಕಾಗ್ತಿಲ್ಲ, ನನ್ನ ಮಗನಿಗೆ ಅಡ್ಮಿಷನ್ಸ್ ನಡೀತಾ ಇದೆ. ಮತ್ತು ಪಾಪು ಇವಾಗ ಹೆಂಗಂದರೆ ಅಂದರೆ ಓಡಾಡ್ತಾಳೆ, ಮನೆ ತುಂಬ ಓಡಾಡ್ತಾಳೆ. ಅವಳು ಹಿಡ್ಕೊಳ್ಳೋದೇ ಆಗುತ್ತೆ ನನಗೆ ಟೈಮು. ಹಾಗಾಗಿ ವೀಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಬೇಗ ರೆಗ್ಯುಲರಾಗಿ ನನ್ನ ನಾರ್ಮಲ್ ರೊಟೀನಿಗೆ ಬರ್ತೀನಿ. ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಇನ್ನು ಅದೇ ಕೆಲಸ. ಅವ್ನು ಸ್ಕೂಲ್ಗೆ ಹೊರಟೋಗ್ತಾನೆ. ಸೊ ನಾನು ಪಾಪು ಇಬ್ಬರೇ ಇರ್ತೀವಿ. ಸೊ ನಾರ್ಮಲಾಗಿ ವ್ಲಾಗ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ಹೇಗೆ ಅನ್ನಿಸ್ತು ವಿಡಿಯೋ, ನನ್ನ ಬಟ್ಟೆ ಹೇಗೆ ಅನ್ನಿಸ್ತು, ಪಾಪದ ಬಟ್ಟೆ, ನನ್ನ ಸ್ಯಾರಿ ಎಲ್ಲ ಹೇಗೆ ಅನ್ನಿಸ್ತು ಅಂತ ಮರೀದೇ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಈ ಥರ ಸ್ಯಾರಿಗಳು ಬೇಕು ಅನ್ನೋದಾದರೆ ನಂದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಯಾರಿಗಾದ್ರು ಬೇಕಂದರೆ ಮೆಸೇಜ್ ಮಾಡಿ, ಅಥವಾ ನನಗೆ ಕಾಮೆಂಟ್ ಕೂಡ ಮಾಡಬಹುದು, ನಾನು ತರಿಸ್ಕೊಡ್ತೀನಿ. ಆ್ಯಂಡ್ ಇನ್ನೇನಿಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಏನು ಅನ್ನಿಸ್ತು ನಿಮಗೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಾನು ನಿಮಗೆಲ್ಲ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.